ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಚಾನಲ್ ಯಾರು ಹೊಸದಾಗಿ ಬಂದಿದ್ದೀರಾ ಎಲ್ಲರೂ ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗಿದೆ ಇವತ್ತು RCB ಅಫಿಷಿಯಲ್ಸ್ ಕಡೆಯಿಂದ. ಎಲ್ಲ RCB ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದೊಂದು ನ್ಯೂಸ್. ದಿನೇಶ್ ಕಾರ್ತಿಕ್ ಅವ್ರನ್ನ RCB ಮ್ಯಾನೇಜ್ಮೆಂಟ್ ಅವರು RCBಗೆ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ಆಯ್ಕೆ ಮಾಡಿದ್ದಾರೆ. ಸುಮಾರು ವರ್ಷದಿಂದ ಒಬ್ಬ ಇಂಡಿಯನ್ ಬ್ಯಾಟಿಂಗ್ ಕೋಚ್ ಮಿಸ್ ಆಗಿತ್ತು RCB ಮ್ಯಾನೇಜ್ಮೆಂಟಲ್ಲಿ. ಇವಾಗ RCB ಟೀಮಲ್ಲಿ ಒಂದು ಬಲ ಬಂದಂಗಿರುತ್ತೆ. ದಿನೇಶ್ ಕಾರ್ತಿಕ್ ಅಂತ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಬ್ಯಾಟಿಂಗ್ ಕೋಚ್ ಆಗಿರೋದ್ರಿಂದ, ಜೊತೆಗೆ ಇವರೇ ಮೆಂಟರ್ ಕೂಡ ಆಗಿರೋದ್ರಿಂದ ಸುಮಾರು ವಿಷಯಗಳಲ್ಲಿ ಟೀಮಲ್ಲಿ ಇವರ ಪಾತ್ರ ತುಂಬ ದೊಡ್ಡದಾಗಿರುತ್ತೆ. ಡೈರೆಕ್ಟರ್ ಆ್ಯಂಡಿ ಫ್ಲವರ್ ಎಷ್ಟು ಮುಖ್ಯ ಪಾತ್ರ ವಹಿಸ್ತಾರೋ ದಿನೇಶ್ ಕಾರ್ತಿಕ್ ಕೂಡ ಅಷ್ಟೇ ಮುಖ್ಯ ಪಾತ್ರನ ವಹಿಸ್ತಾರೆ. ಇನ್ನು ಮುಂದೆ ಸುಮಾರು ಜನ ಹೇಳ್ಬೋದಿತ್ತು AB de Villiers ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ. ಅವ್ರು ಬಂದಿದ್ರು ಕೂಡ ಚೆನ್ನಾಗೇ ಇರೋದು. ಆದರೆ AB de Villiersಗಿಂತ ಬೆಟರ್ ಆಪ್ಷನ್ ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೋದು. ಯಾಕಂದರೆ AB de Villiersಗೆ ಫಾರಿನ್ ಪ್ಲೇಯರ್ಸ್ಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳ ಬಗ್ಗೆ ಅಷ್ಟಾಗಿ ಗೊತ್ತಿರಲ್ಲ. 11 ಜನರಲ್ಲಿ ಆಡೋಕ್ಕಾಗೋದು ಕೇವಲ 4 ಜನ ಫಾರಿನ್ ಪ್ಲೇಯರ್ಸ್ ಮಾತ್ರ. ಅಲ್ಲಿ ಆಲ್ರೆಡಿ ಆ್ಯಂಡಿ ಫ್ಲೇವರ್ ಇರೋದ್ರಿಂದ ಫಾರಿನ್ ಪ್ಲೇಯರ್ಸ್ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಬೇರೆ ಲೀಗ್ಗಳಲ್ಲಿ ಕೂಡ ಕೋಚಿಂಗ್ನ ಮಾಡ್ತಾರೆ. ನಮಗೆ ಬೇಕಾಗಿದ್ದು ಇಂಡಿಯನ್ ಪ್ಲೇಯರ್ಸ್ನ ಟ್ಯಾಲೆಂಟ್ಗಳನ್ನು ಹುಡುಕೋದು. ದಿನೇಶ್ ಕಾರ್ತಿಕ್ ಆದರೆ ಸುಮಾರು ಇಂಡಿಯನ್ ಪ್ಲೇಯರ್ಸ್ಗಳ ಬಗ್ಗೆ ಅವರಿಗೆ ಗೊತ್ತಿರುತ್ತೆ. ರಣಜಿ ಟ್ರೋಫಿಗಳಲ್ಲಿ, ಇರಾನಿ ಟ್ರೋಫಿಗಳಲ್ಲಿ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಗಳಲ್ಲಿ, ದುಲೀಪ್ ಟ್ರೋಫಿಗಳಲ್ಲಿ ಇಲ್ಲೆಲ್ಲ ಸುಮಾರು ಜನ ಟ್ಯಾಲೆಂಟೆಡ್ ಆಟಗಾರರನ್ನ ದಿನೇಶ್ ಕಾರ್ತಿಕ್ ತುಂಬ ಹತ್ತಿರದಿಂದ ನೋಡಿರ್ತಾರೆ. ಇದರಿಂದ RCBಗೆ ತುಂಬ ಒಂದು ಒಳ್ಳೆ ಯಂಗ್ ಗನ್ ಆಟಗಾರರು ಸಿಗೋವಂಥ ಚಾನ್ಸಸ್ ತುಂಬ ಇದೆ. ಈಗ ಮುಂದೆ ಬರುವಂಥ ಆ್ಯಕ್ಷನಲ್ಲಿ ದಿನೇಶ್ ಕಾರ್ತಿಕ್ ಅವರ ಪಾತ್ರ ತುಂಬಾ ಇರುತ್ತೆ. RCBಗೆ ಇವಾಗ ಒಳ್ಳೆ ಆಟಗಾರರ ಅವಶ್ಯಕತೆ ಇದೆ. ಯಾಕಂದರೆ ಇದು ಮೆಗಾ ಆಕ್ಷನ್ ಆಗಿರೋದ್ರಿಂದ ಸುಮಾರು ಜನ ರಿಲೀಸ್ ಆಗ್ತಾರೆ. ಮೋಸ್ಟ್ಲಿ 4 ಜನ ಅಥವಾ 5 ಜನ RTM ಕಾರ್ಡ್ ಏನಾದರೂ ಇತ್ತು ಅಂದರೆ 5 ಜನ ರಿಟರ್ನ್ ಆಗೋ ಒಂದು ಸಾಧ್ಯತೆ ಇರುತ್ತೆ ಅಷ್ಟೇ. ಈ ಸಿಕ್ಕಾಪಟ್ಟೆ ಜನ ರಣಜಿಗಳಲ್ಲಿ, ದುಲೀಪ್ ಟ್ರೋಫಿಗಳಲ್ಲಿ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಆಟಗಾರರು ಬೇಕಾಗ್ತಾರೆ ಇವಾಗ. ಅದಕ್ಕೆ ದಿನೇಶ್ ಕಾರ್ತಿಕ್ ಥರದ ಒಬ್ಬ ಪ್ಲೇಯರು, ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಮನುಷ್ಯ ಬ್ಯಾಟಿಂಗ್ ಕೋಚ್ ಆಗಿರೋದು, ಜೊತೆಗೆ ಮೆಂಟರ್ ಆಗಿರೋದು ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ RCB ಟೀಮ್ಗೆ. ದಿನೇಶ್ ಕಾರ್ತಿಕ್ ಮೋಸ್ಟ್ ಪ್ರಾಬಬ್ಲಿ ಇಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಆಟಗಾರರ ಬರೀ ಕಾಮೆಂಟ್ರಿ ಮಾಡ್ಕೊಂಡೇ ಉಳಿದ್ಬಿಡ್ತಾರಂತ ಸುಮಾರು ಜನ ಅನ್ಕೋತಿದ್ರು ಏನೋ. ಆದರೆ ಒಳ್ಳೆ ಒಂದು ಪೋಸ್ಟ್ ಸಿಕ್ಕಿದೆ ಅವರಿಗೆ, ಒಳ್ಳೆ ಒಂದು ರೋಲ್ ಕೊಟ್ಟಿದ್ದಾರೆ RCB ಟೀಮಲ್ಲಿ. ನೋಡೋಣ ಆ ರೋಲ್ನ ಯಾವ ಥರ ನಿಭಾಯಿಸ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.